ನಮ್ಮ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಜೀವ್ ಶೇಖ್ ಸರ್ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಈ ಮೂಲಕ ನಾನು ಬೆಂಕಿ ಬಿರುಗಾಳಿ ಚಾನೆಲ್ ಮೂಲಕ ಯಾಕೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಾವು ಅವರಿಗೆ ಬೆಂಕಿ ಬಿರುಗಾಳಿ ಚಾನೆಲ್ನ ಪ್ರಥಮ ಒಂದು ಸಂದರ್ಶನವನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವ ಕಾರಣದಿಂದ ಸಾಹೇಬರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಹೇಳಿಕೊಡ್ತೀವಿ. ಜೊತೆಗೆ ಅವರಲ್ಲಿ ಇರ್ತಕ್ಕಂಥ ಬದ್ಧತೆ ಹಾಗೂ ಪ್ರಾಮಾಣಿಕತೆ, ಅವರು ಕ್ಷೇತ್ರದ ಬಗ್ಗೆ ಇರತಕ್ಕಂಥ ಕಳಕಳಿ, ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು, ಜೊತೆಗೆ ಅವರಲ್ಲಿ ಇರ್ತಕ್ಕಂಥ ಮಾನವೀಯತೆ ಗುಣಗಳನ್ನು ಕೂಡ ನಾನು ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ಸಮಸ್ತ ನಾಡಿನ ಜನತೆಗೆ ಹಾಗೂ ಬೆಳಗಾವಿ ಉತ್ತರ ಕ್ಷೇತ್ರದ ಜನತೆಗೆ ಹಾಗೂ ಅಖಂಡ ಬೆಳಗಾವಿ ಜನತೆಗೆ ಈ ಮೂಲಕ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇವತ್ತು ನಾವು ಸಾಹೇಬರನ್ನೇ ಭೇಟಿ ಮಾಡೋಣ. ಸರ್ ನಮಸ್ಕಾರ. ಸರ್, ಈಗ ತಮ್ಮ ಒಂದು ಪರಿಚಯ ನಮಗೆ ಮಾಡಿಕೊಟ್ರಿ. ಜೊತೆಗೆ ಈಗ ರಾಜ್ಯ ಸರ್ಕಾರದ ಮಟ್ಟಿಗೆ ನಾನು ಮಾತಾಡ್ಬೇಕಂತಂದ್ರೆ, ಈಗ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಬೆಳಗಾವಿ ಜಿಲ್ಲೆಗೆ 4 ಸ್ಥಾನಗಳು ಬೇಕಾಗಿತ್ತು. ಆದ್ರೆ ಒಂದೇ ಒಂದು ಸ್ಥಾನ, ಅದು ನಮ್ಮ ಲೋಕೋಪಯೋಗ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ. ಆಗ ನಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಇದೆ. ಯಾಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ ಅಖಂಡ ದೊಡ್ಡ ಜಿಲ್ಲೆ ಸರ್. ಇದರ ಬಗ್ಗೆ ತಮ್ಮ ಅಭಿಪ್ರಾಯ? ಬೆಳಗಾವಿ ಜಿಲ್ಲೆ ಅಂದ್ರೆ ರಾಜ್ಯದಲ್ಲಿ ಸೆಕೆಂಡ್ ಹೈಯೆಸ್ಟ್ ಜಿಲ್ಲೆ. ಬೆಂಗಳೂರು ಬಿಟ್ಟಂದ್ರೆ ಬೆಳಗಾವಿ. ಇಲ್ಲಿ 18 ಕಾನ್ಸ್ಟಿಟ್ಯೂನ್ಸಿ ಅದಾವ. 2-3 ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೆ ಒಂದೊಂದು ಅವಕಾಶ ಸಿಗ್ತೈತಿ. ನಮ್ದೆಲ್ಲರ ಬೇಡಿಕೆ ಇದೆ, ಹೆಚ್ಚಿನ ಮಂತ್ರಿ ಸ್ಥಾನದಲ್ಲಿ ಕೊಡ್ಬೇಕು. ಕೊಟ್ಟಿದ್ರೆ ಜಿಲ್ಲೆದು ಮತ್ತು ಉತ್ತರ ಕರ್ನಾಟಕ ಅದು ಕೆಲಸನೂ ಆಗ್ತೈತಿ, ಉತ್ತರ ಕರ್ನಾಟಕ ಮಂದಿಗೆ ಒಳ್ಳೆ ಆಗ್ತೈತಿ. ಬೇಡಿಕೆ ಇದೆ. ಈಗ ಬೆಳಗಾವಿ ಜಿಲ್ಲೆ ಅಂದ್ರೆ ಸರ್, 2 ಶೈಕ್ಷಣಿಕ ವಲಯಗಳನ್ನು ಹೊಂದಿರತಕ್ಕಂಥ ಒಂದು ದೊಡ್ಡ ಜಿಲ್ಲೆ. ಈ ಒಂದು ದೊಡ್ಡ ಜಿಲ್ಲೆಗೆ ಚಿಕ್ಕೋಡಿ ಭಾಗದಿಂದ ಅಲ್ಲಿ ಕೊಡ್ಲಿ, ಆದ್ರೆ ನಮ್ಮ ಬೆಳಗಾವಿ ಕ್ಷೇತ್ರದಿಂದ ತಾವು ಹೊಸದಾಗಿ ಆರಿಸಿ ಬಂದಿರತಕ್ಕಂತ ಒಬ್ಬ ಜನಪ್ರಿಯ ನಾಯಕರು. ಹಾಗಿದ್ದಾಗ ಇವರು ಮಂತ್ರಿ ಮಂಡಲ ರಚನೆ ಮಾಡೋ ಸಂದರ್ಭದಲ್ಲಿ ಹೊಸಬರಿಗೆ ಅವಕಾಶ ಕೊಡ್ತೀವಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾತನ್ನು ಕೊಟ್ಟಿದ್ರು ಕೂಡ, ನಮ್ಮ ಬೆಳಗಾವಿ ಉತ್ತರ ಕ್ಷೇತ್ರಕ್ಕೆ ನಮಗೆ ಸಚಿವ ಸ್ಥಾನ ಬೇಕು ಅನ್ನುವಂತ ಕೂಗನ್ನು ಬೆಳಗಾವಿ ಉತ್ತರ ಕ್ಷೇತ್ರದ ಮಹಾ ಜನತೆ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ತಾವು ಮುಖ್ಯಮಂತ್ರಿಗಳ ಜೊತೆಗೆ ಹಾಗೂ ನಿಮ್ಮ ವರಿಷ್ಠರ ಜೊತೆಗೆ ಮಾತಾಡಿದ್ದೀರಾ ಸರ್? ನಾ ಸತೀಶ್ ಅಣ್ಣ ಜೊತೆ ಮಾತಾಡಿದ್ದೇನೆ. ನೋಡಿದಂದ್ರೆ ಉತ್ತರ ಕರ್ನಾಟಕದಲ್ಲಿ 30 ವರ್ಷದಿಂದ ಯಾರು ಮೈನಾರಿಟಿ ಅವ್ರಿಗೆ ಯಾಕೆ ಕೊಡ್ಲಿಲ್ಲ. ಹೌದು, ಈಗ ಮೈನಾರಿಟಿ ಶಾಸಕರಲ್ಲಿ ನಾವು ಒಬ್ಬನೇ. ಹೌದು. ನಾವು ಇದು ಅವಳಿಗೆ 2 ಅವರು ಇದ್ರು, ನಾ ಇದ್ದೀನಿ, ನಾವು ಕೇಳ್ತಾ ಇದ್ದೀವಿ. ಇದ್ರ ಜೊತೆ ಬೆಳಗಾವಿ ಸಿಟಿ ದೊಡ್ಡ ಜಿಲ್ಲೆದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಬೆಳಗಾವಿ ನಗರ. ಇಂಡಿಪೆಂಡೆನ್ಸ್ ದಿಂದ ಬೆಳಗಾವಿ ನಗರದಿಂದ ಯಾರು ಹುಟ್ಟಿದಾರೋ ಇನ್ನೂ ತನಕ ಸಚಿವ ಸ್ಥಾನ ಅದ್ ಪ್ರಮಾಣ ನಾವು ಕೇಳ್ತಾ ಇದ್ದೇವೆ. ನಾವು ಮಾತಾಡಿದ್ದೇನೆ ನಾವು ಜಿಲ್ಲಾ ಸಚಿವರಿಗೆ, ಅವ್ರಿಗೆ, DK ಸಾಹೇಬ್ರಿಗೆ, ಮತ್ತೆ ಹೈಕಮಾಂಡ್ ಡಿಸಿಷನ್ ತಗೋತಾರೆ, ಅದರಿಗೆ ನಾವು ಬಂದೆ. ಹೌದು ಸರ್, ಹೈಕಮಾಂಡ್ ಬರ್ದು ಅಂತ ಹೇಳ್ತೀರಿ. ಆದ್ರೆ ನಮ್ಮ ಉತ್ತರ ಕ್ಷೇತ್ರದ ಎಲ್ಲ ಜನರ ಒಂದು ಅಭಿಪ್ರಾಯ ಏನಂತಂದ್ರೆ, ನಿಮ್ಮಂತ ಕೆಲಸಗಾರ ಹಾಗೂ ಕನಸುಗಾರ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿದ್ದು ನಮ್ಮ ಪುಣ್ಯ. ಇವರಿಗೂ ಕೂಡ ಈ ಸಲ ಮಂತ್ರಿ ಸ್ಥಾನ ಬೇಕೇ ಬೇಕು ಅನ್ನುವಂತ ಒತ್ತಡವನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ತಮ್ಮ ಗಮನಕ್ಕೂ ಕೂಡ ಬಂದಿದೆ ಸರ್. ಹಾಗಿದ್ದಾಗ ಅವರೆಲ್ಲರ ಒಂದು ಸದಾಭಿಪ್ರಾಯದಂತೆ ಸರ್ಕಾರ ಕಣ್ಣೆತ್ತಿ ನೋಡ್ಬೇಕು ನಮ್ಮನ್ನ ಅನ್ನುವಂತ ಆಶೆ ಅವರದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಂದ ತಮಗೆ ಆಶ್ವಾಸನೆ ಏನ್ ಸಿಕ್ಕಿದೆ, ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯವರೇ ಆಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ತಮಗೆ ಏನ್ ಮಾಡ್ತಾರೆ? ಬೆಳಗಾವಿ ಜಿಲ್ಲಾದಿಂದ ಬಾಗಲಕೋಟೆ ಜಿಲ್ಲೆಯಿಂದ ಬಹಳಷ್ಟು ಮಂದಿ ಭೇಟಿ ಆಗಿದ್ದಾರೆ ಸತೀಶ್ ಅಣ್ಣ ಅವ್ರಿಗೆ. ಅವ್ರಿಗೆ ಹೈಕಮಾಂಡ್ಗೆ ಮಾತಾಡ್ತಿದ್ದಲ್ಲ ಹೇಳಿದ, ಮುಖ್ಯಮಂತ್ರಿ ಇದೆ ಅವರು ಮಾತಾಡ್ತಿರಲ್ಲ ಹೇಳಿದ. ಮಾತಾಡಿ ಹಾಗೆ ದೊಡ್ಡ ಪಕ್ಷ ಇದೆ, ಏನೇನ್ ಮಾಡ್ತಾರೋ ಹೈಕಮಾಂಡ್ ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡುವ ಏನಾಗ್ತೈತಿ ಸರ್. ಖಂಡಿತ ನಮಗೆ ನಮ್ಮ ಉತ್ತರ ಕ್ಷೇತ್ರಕ್ಕೆ, ಬೆಳಗಾವಿ ಉತ್ತರ ಕ್ಷೇತ್ರಕ್ಕೆ, ಅದು ಕೂಡ ಗಡಿ ಜಿಲ್ಲೆ ಸರ್.
ಗಡಿ ಜಿಲ್ಲೆಗೆ ಖಂಡಿತವಾಗಿ ಅದು ಕೂಡ ಅಲ್ಪಸಂಖ್ಯಾತರ ಒಂದು ಕೋಟಾದಲ್ಲಿ ಆರಿಸಿ ಬಂದಿರತಕ್ಕಂಥವು ತಾವು. ಅದು ನೀವು ಯಾವುದು ಆ ಕೋಟಾ ಅಂತೂ ಸಮಸ್ಯೆನೇ ಇಲ್ಲ ನಿಮಗೆ. ಎಲ್ಲರೂ ನನ್ನವರು, ಎಲ್ಲರೂ ನನ್ನವರು, ಎಲ್ಲರೂ ನನ್ನವರು ಅಂತ ಬಸವಣ್ಣನವರ ತತ್ವವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಒಬ್ಬ ಜನಪ್ರಿಯ ಶಾಸಕರು ಸರ್. ತಮ್ಮ ಮೊದಲ ಇದ್ದಂತ ಸಾಹೇಬರಿಗೂ ನಾವು ಪರಿಚಯ ಸರ್, ಅವ್ರಿಗೂ ನಾವು ಮಾತಾಡಿದ್ದೀವಿ. ಅವರಲ್ಲಿನೂ ಅದೇ ಭಾವನೆ ಇತ್ತು. ಈಗ ತಮ್ಮಲ್ಲಿಯೂ ಕೂಡ ಅದೇ ಭಾವನೆ ಇದೆ. ಹೀಗಾಗಿ ನಮ್ಮ ಉತ್ತರ ಕ್ಷೇತ್ರದ, ಬೆಳಗಾವಿಯ ಉತ್ತರ ಕ್ಷೇತ್ರದ ಜನರಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ ನೀವು ಒಬ್ಬ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಎಲ್ಲರನ್ನು ಜೊತೆಗೆ ಕರೆದುಕೊಂಡು ಹೋಗುವಂತ ಒಬ್ಬ ನಾಯಕರಾಗಿ ರೂಪುಗೊಂಡಿದ್ದೀರಿ ಸರ್. ಅದಕ್ಕಾಗಿ ತಮಗೆ ಅಭಿನಂದನೆಗಳು. ಜೊತೆಗೆ ತಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಅಂದ್ರೆ ಉತ್ತರ ವಿಧಾನಸಭಾ ಮತಕ್ಷೇತ್ರದಲ್ಲಿ, ಬೆಳಗಾವಿಯ ಉತ್ತರ ಕ್ಷೇತ್ರದಲ್ಲಿ ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಅಪಾರ ಕೆಲಸಗಳನ್ನು ನನಗೂ ಗೊತ್ತಿದೆ ಸರ್. ಯಾಕಂದ್ರೆ ನಾನು ಆಂಜನೇಯ ನಗರದ ನಿವಾಸಿಯಾಗಿದ್ದು, ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು, ನಿಮ್ಮ ಒಂದು ಕಾರ್ಯಕ್ರಮಗಳಲ್ಲಿ ಕೂಡ ನಾನು ಭಾಗವಹಿಸ್ತೀನಿ. ಹಾಗಾದಾಗ ಈ ಸಂದರ್ಭದಲ್ಲಿ ಮುಂದೆ ಉನ್ನತವಾದಂತಹ ಇನ್ನೂ ಏನೇನು ಕೆಲಸಗಳು ನೀವಿಂದ ಅಪೇಕ್ಷೆ ಪಡಬಹುದು ಸರ್ ನಮ್ಮ ಉತ್ತರ ಕ್ಷೇತ್ರದ ಜನರು? ನೋಡಿ, ನನಗೆ ಜಿಲ್ಲಾ ಸಚಿವರು ವೆಲ್ಕಮ್ ಟ್ರಾಫಿಕ್ ಬಹಳ ಹೆಚ್ಚಾಗ್ತಾ ಇದೆ. ಹೌದು ಸರ್. ಒಂದು 520 ಕೋಟಿ ಹೌದು ಸ್ಯಾಂಕ್ಷನ್ ಆಲ್ರೆಡಿ ಮಾಡಿದ್ದಾರೆ PWD ಫ್ಲೈಓವರ್ ಸಲುವಾಗಿ. ಇದರ ಜೊತೆ ಒಂದು 55 ಕೋಟಿ ಒಂದು ಹೊಸ DC ಆಫೀಸ್ಗೆ, ಅದ್ರ ಜೊತೆ ಒಂದು 50 ಕೋಟಿ ಸ್ಟೇಡಿಯಂ ಸಲುವಾಗಿ. ಸ್ಟೇಡಿಯಂ ಮುಗಿತೈತಿ. ಅದ್ ಮತ್ ಅದ್ರ ಜೊತೆ ಮೂಡಿನಿಂದ ಒಂದು 100 ಕೋಟಿ ಇದೆ. CM ದಲ್ಲಿ ಒಂದು 50 ಕೋಟಿ ಇದೆ. NGD ಫಂಡ್ ದಲ್ಲಿ ಒಂದು 45 ಕೋಟಿ ಇದೆ. ಬಹಳಷ್ಟು ಹಣ ಕೊಡ್ತಾ ಇದ್ದಾರೆ ಸರ್ಕಾರದಿಂದ. ಎಲ್ಲ ನಮ್ಮ ಪೂರ್ಣ ಕ್ಷೇತ್ರಕ್ಕೆ ಯಾರು ಎಲ್ಲಿ ಇದು ನಮ್ದು ಇಲ್ಲಿ ಓಟ್ ಸಿಗಿಲ್ಲ, ಅಲ್ಲಿ ಓಟ್ ಸಿಗುತ್ತೆ ನಿಮ್ಮಲ್ಲಿ ಯಾವಾಗ ನೋಡುದಿಲ್ಲ. ನಾವು ಎಲ್ಲಿ ಅವಶ್ಯಕತೆ ಇದೆ ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇರ್ತೀನಿ ಸರ್. ಇನ್ನೊಂದು ತಮ್ಮ ಗಮನಕ್ಕೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ದಿರೋದಂದ್ರೆ, ಈಗ ಬೆಳಗಾವಿ ಅಂದ್ರೆ ತಮ್ಮ ಕ್ಷೇತ್ರವೇ ಆಗಿರ್ತಕ್ಕಂಥ ರಾಮತೀರ್ಥ ನಗರಕ್ಕೆ ಸಿಟಿ ಬಸ್ ಸ್ಟ್ಯಾಂಡ್ ದಿಂದ ಬಸ್ಸಿನ ಅವಶ್ಯಕತೆ ತುಂಬಾ ಇದೆ ಸರ್. ಸುಮ್ಮನೆ ಮುಂಜಾನೆ 2 ಸಲ, ಮಧ್ಯಾಹ್ನದಾಗ ಒಮ್ಮೆ, ಸಾಯಂಕಾಲ ಒಂದು 2-3 ಸಲ ಅಷ್ಟೇ ಬಸ್ ಸರ್. ಮೊದಲು 10 ನಿಮಿಷಕ್ಕೊಂದು ಬಸ್ ಹುಡುಗ ಇದ್ದೀವಿ ಸರ್. ಯಾಕಂದ್ರೆ ನಾನು ಅದೇ ಒಂದು ಭಾಗದವನು ಆಗಿರೋದ್ರಿಂದ ನನಗೆ ಸಂಪೂರ್ಣ ಜ್ಞಾನ, ಅನುಭವ ಇದೆ ಸರ್. ದಯವಿಟ್ಟು ಮೊದಲು ಯಾವ ರೀತಿ ಇತ್ತು, ಪ್ರತಿ 10-15 ನಿಮಿಷಕ್ಕೊಮ್ಮೆ ಅಲ್ಲಿ ಬಸ್ ವ್ಯವಸ್ಥೆಯನ್ನು ಮಾಡಿಸಿಕೊಟ್ರೆ ಸರ್, ನೀವು ಏನು ನಮಗೆ ಮಾಡೋದು ಬೇಡ. ಯಾಕಂದ್ರೆ ಆಲ್ರೆಡಿ ನೀವು ಎಲ್ಲ ನಮ್ಮ ಅಭಿವೃದ್ಧಿಯನ್ನು ಮಾಡಿದ್ದೀರಿ. ಅದಕ್ಕಾಗಿ ತಮಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ಈ ಸಂದರ್ಭದಲ್ಲಿ ತಾವು ಮಂತ್ರಿಗಳಾಗೇನೆ ಬೆಳಗಾವಿ ಬರಬೇಕು ಸರ್. ಅದೊಂದು ನಮ್ಮ ಒಕ್ಕರಿನ ಬೇಡಿಕೆ, ಉತ್ತರ ಮತಕ್ಷೇತ್ರದ ಮತದಾರರ ಒಂದು ಬೇಡಿಕೆ. ದಯವಿಟ್ಟು ಸರ್ ಈ ಒಂದು ಹಂತದಲ್ಲಿ ನೀವು ಹಿಂದೆ ಸರಿಬಾರ್ದು. ಯಾರ ಮಾತನ್ನು ಕೂಡ ನೀವು ಕೇಳದೆ ಇವತ್ತು ನೀವು ಮಂತ್ರಿಗಳಾಗಿ ಬಂದು ನಮ್ಮ ಉತ್ತರ ಕ್ಷೇತ್ರಕ್ಕೆ ಹಾಗೂ ಬೆಳಗಾವಿಯ ಒಂದು ಸಮಸ್ತ ಬೆಳಗಾವಿ ಜಿಲ್ಲೆಗೆ ನೀವೊಬ್ರು ಕಳಸಪ್ರಾಯ ಇರತಕ್ಕಂಥ ನಾಯಕ. ಹಾಗಿದ್ದಾಗ ಮಾತ್ರ ನೀವು ಮಂತ್ರಿ ಆಗ್ಲೇಬೇಕು ಅಂತೇಳಿ ನಾನು ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಂಡು, ತಾವು ಬಿಡುವಿಲ್ಲದ ಒಂದು ಕಾರ್ಯಕ್ರಮದಲ್ಲಿ ಇದ್ರೂ ಕೂಡ ನಮ್ಮ ಮನವಿಗೆ ಹೋಗೊಟ್ಟು 4 ಮಾತುಗಳನ್ನು ಹಾಗೂ ತಾವು ಅಧಿಕಾರಕ್ಕೆ ಬಂದಾಗಿಂದ ಮಾಡಿರ್ತಕ್ಕಂಥ ಇನ್ನೂ ನಾನು ಇಂಟರ್ವ್ಯೂಸ್ ತಗೋತೀವಿ ಸರ್ ನೆಕ್ಸ್ಟ್. ಈಗ ನಾವು ಮಂತ್ರಿ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಮಾತ್ರ ಇದೊಂದು ನಾವು ಮಾಡಿದ್ದೀವಿ. ಅದಕ್ಕಾಗಿ ನಮಗೆ ನಿಮ್ಮ ಅನುಭವಗಳನ್ನು, ನೀವು ಮಂತ್ರಿ ಸ್ಥಾನಕ್ಕೆ ಗಿಟ್ಟಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ದಾರಿಯನ್ನು ಕೂಡ ನಮಗೆ ಹೇಳಿದ್ರಿ. ದಯವಿಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಸಾವ್ಕಾರರು, ಮುಖ್ಯಮಂತ್ರಿಗಳು ಹಾಗೂ ನಮ್ಮ KPCC ಅಧ್ಯಕ್ಷರು ಹಾಗೂ ಎಲ್ಲರೂ ಒಗ್ಗೂಡಿಕೊಂಡು ಈ ಒಂದು ತೀರ್ಮಾನಕ್ಕೆ ನಮ್ಮ ರಾಜು ಶೇಖ್ ಸಾಹೇಬರನ್ನ ಮಂತ್ರಿಗಳನ್ನಾಗಿ ಮಾಡಲೇಬೇಕು ಅನ್ನುವಂತ ಒಂದು ಒತ್ತಾಯವನ್ನು ರಾಜ್ಯದ ಅಲ್ಪಸಂಖ್ಯಾತರ ಪರವಾಗಿ ಅಲ್ಪಸಂಖ್ಯಾತರ ಸಾಹೇಬರ ಇದ್ರೂ ಕೂಡ, ಅಲ್ಪಸಂಖ್ಯಾತರಾಗಿದ್ರು ಕೂಡ ಅವರು ಎಲ್ಲರನ್ನು ಬಸವಣ್ಣನವರ ತತ್ವವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರು. ಅವರಿಗೆ ಮಂತ್ರಿ ಸ್ಥಾನವನ್ನು ನೀಡಲೇಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ತಮ್ಮೆಲ್ಲರಿಗೂ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಸಾಹೇಬ್ರೆ ನಮಸ್ಕಾರ, ಧನ್ಯವಾದ. ನಮಸ್ಕಾರ.